CM ನಾನಿಬ್ಬರು ಹೋಗಿ ಇನಾಗ್ರೇಟ್ ಮಾಡ್ತಿದ್ವಿ. ನಾಳೆ ಬೆಳಗ್ಗೆ ನರೇಗಾದು ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ನರೇಗಾ ವಿಚಾರದಲ್ಲಿ ನಮ್ಮ ಹೋರಾಟ ನಡೀತಾ ಇದೆ. ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ, ಎಲ್ಲ MLAಗಳು ಕೂಡ ಬರಬೇಕು. ಈಗಾಗಲೇ ಅನೇಕ ಕ್ಷೇತ್ರಗಳಲ್ಲಿ ಎಲ್ಲ ಪಾದಯಾತ್ರೆ ಕೂಡ ಮಾಡಿದ್ದಾರೆ. ಯಾವುದಾದ್ರು ಉಳ್ಕೊಂಡಿದೆ ಪಾದಯಾತ್ರೆ ಅಲ್ಲೂ ಕೂಡ ನಾವು ಮುಂದುವರಿಸ್ತೇವೆ, ನಿರಂತರವಾಗಿ ಮುಂದುವರಿಸ್ತೇವೆ. ಸೊ ಜೊತೆಗೆ ನಾನು ಬೆಂಗಳೂರು ಸಿಟಿ ಎಲ್ಲ ರಿವ್ಯೂ ಮಾಡಿದ್ದೀನಿ. ಎಲ್ಲ ಏನು ರೋಡ್ ವರ್ಕ್ಸ್ ಇದೆ, 5,000 ಕೋಟಿ ವೆಚ್ಚದ ರೋಡ್ ಕೆಲಸ ಮಾರ್ಚ್ ಏಪ್ರಿಲಲ್ಲಿ ಎಲ್ಲ ಮುಗಿಬೇಕು ಅಂತ ಹೇಳಿದ್ವಿ. ಮಾರ್ಚಲ್ಲಿ ಶುರುವಾಗಬೇಕು, ಏಪ್ರಿಲಲ್ಲಿ ಮಳೆ ಬರೋಕ್ಕಿಂತ ಮುಂಚಿತವಾಗಿ ಎಲ್ಲ ಶುರುವಾಗಬೇಕು ಅಂತ ಹೇಳಿದ್ವಿ. ಜೊತೆಗೆ ಬೆಂಗಳೂರು ಸುತ್ತಮುತ್ತ ಒಂದು 40 ಕಿಲೋಮೀಟರ್ ಒಳಗಡೆ ಯಾರು ಜಮೀನು ಕೊಡೋದಿದ್ರೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಕರೆದಿ ಅಂತ ಹೇಳಿದ್ದೀನಿ. ಯಾರು ಯಾವ್ದಾದ್ರು ಗುಡ್ಡಗಳ ಪಕ್ಕ, ಫಾರೆಸ್ಟ್ ಪಕ್ಕ ಯಾವ್ದಾದ್ರು 5-6 ಜನ ರೈತರು ಸೇರಿ, ಇಲ್ಲ ಯಾರಾದ್ರು ಲ್ಯಾಂಡ್ ಅಗ್ರಿಗೇಟರ್ ಸೇರಿ ಒಟ್ಟಿಗೆ ಜಮೀನು ಕೊಡೋದಿದ್ರೆ ಒಂದು 100 ಎಕರೆ 2 ಕೋಟಿ ಜಾಗದಲ್ಲಿ ತಗೊಳ್ಳೋಕ್ಕೆ ಸಿದ್ಧವಾಗಿದ್ದೀವಿ. ಅದು ಕೂಡ ನಾನು ನಮ್ಮ ಆಫೀಸರ್ಸ್ಗೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಕೊಡಿಂದ ಡೆಪ್ಯೂಟಿ ಕಮಿಷನರ್ಸ್ಗೆ ನಾನು ತಿಳಿಸಿದ್ದೀನಿ. ಯಾಕೆಂದರೆ ಕಸದ್ದು ಏನಾದ್ರು ಮಾಡಿ ಪರ್ಮನೆಂಟ್ ಸೊಲ್ಯೂಷನ್ ಮಾಡೋದಕ್ಕೆ ಈಗ 2 ಜಾಗ ಐಡೆಂಟಿಫೈ ಆಗಿದೆ. ಇನ್ನು 2 ಜಾಗ ನಾವು ರೆಡಿ ಮಾಡಿ ಇಡಬೇಕಾಗಿದೆ. ಅದಕ್ಕೆಲ್ಲ ಬೆಳೀತಾ ಇದ್ದೀವಿ. ಸೊ ಅದಕ್ಕೆ ಈಗಲೇ ಪರ್ಚೇಸ್ ಮಾಡಿರೋ ಅಂತ ಮಾಡಿದ್ದೀವಿ. ಸರ್, ಕುಮಾರಸ್ವಾಮಿ ಮತ್ತು ಪರಮೇಶ್ವರ್ ಅವರು ಭೇಟಿಯಾಗಿದ್ದಾರೆ ಸರ್. ಅವರು ಬಹುಶಃ ಅವ್ರ ಕ್ಷೇತ್ರಕ್ಕೆ ಏನಾದ್ರು ಇಂಡಸ್ಟ್ರೀಸ್ ಮಾಡ್ತೀವಿ ಅಂತ ಏನಾದ್ರು ಮಾಡಿ ಅಂತ ಕೇಳಿರ್ಬೋದು. ಇಲ್ಲ ಅವ್ರಿಗೇನಾದ್ರು ಒಂದು ವಿಚಾರ ಸ್ಟೇಟ್ ಮಿನಿಸ್ಟ್ರು, ಸೆಂಟ್ರಲ್ ಮಿನಿಸ್ಟ್ರು ಪ್ರಾಬ್ಲಮ್ಸ್ ಅಂತ ಮಾತಾಡಿರ್ತೀವಿ. ಸರ್, ಮುಂದಿನ ವಾರ ದೆಹಲಿಗೆ ಏನಾದ್ರು ಹೋಗ್ತಾ ಇದ್ದೀರಾ ಯಾರು ಹೇಳಿ? ನೀವು ಸರ್ ಮುಂದಿನ ವಾರ? ನಾನು ಹೋಗೋದು ಬರೋದು ಇದ್ದೇ ಅಪ್ಪ. ನಾನು ಹೋಗದೆ ಯಾರು ಹೋಗ್ತಾರೆ? ಯಾವಾಗ ಕರೀತಾರೆ, ಯಾವ ಇರ್ತಾರೆ, ಯಾಗೆಲ್ಲ ಆಫೀಸರ್ಸ್ನೆಲ್ಲ ಮೀಟ್ ಮಾಡಬೇಕು. ನಾವು ಅರ್ಬನ್ ಪ್ಲಾನಿಂಗ್ ಅದ್ರ ಬಗ್ಗೆ ಕೂಡ ಒಂದು ಡೀಟೇಲ್ ಬಂದಿದೆ. ನಮ್ಮ ಆಫೀಸರ್ಸ್ ಕಳಿಸ್ತಾ ಇದ್ದೀವಿ. ನಾಳೆ ನಮ್ಮ ಆಫೀಸರ್ಸ್ ಹೋಗ್ತಾರೆ. ಅದ್ರ ಬಗ್ಗೆ ನಮ್ಮ ಒಂದು ಡಿಮ್ಯಾಂಡ್ ಆಗ್ತಾ ಇದೆ. ನಮ್ಮ ರಾಜ್ಯದ ವಿಚಾರ ಅಲ್ಲ, ನಾಗೆಲ್ಲ ಮಾತಾಡೋದು. Rahul Gandhi tweeted against the tariff issue, sir, and he also slams PM Modi. How do you look at that, sir? See, Rahul Gandhi is doing whatever is in the interest of the country. When there is a tariff problem, every farmer of this country will be affected. Every business of this country will be affected. So anything which has been decided, discussed, should be openly debated. That is what our leader Rahul Gandhi's desire is. He is the leader of the opposition. They will not allow him to speak on this issue also. On various international issues, he could have spoken. It is very unfortunate that the leader of the opposition has not been given an opportunity to discuss various subjects. So whatever Rahul Gandhi is doing is working in India for the country. Sir, Union Minister Kumaraswamy also slams on Youth Congress protest in Bharat Mandapam, sir. How do you look at that? It is his political way. This is our boys' political way. We will discuss with them. I don't know who has guided them. Let me discuss later. CM ನಾನಿಬ್ಬರು ಹೋಗಿ ಇನಾಗ್ರೇಟ್ ಮಾಡ್ತಿದ್ವಿ. ನಾಳೆ ಬೆಳಗ್ಗೆ ನರೇಗಾದು ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ನರೇಗಾ ವಿಚಾರದಲ್ಲಿ ನಮ್ಮ ಹೋರಾಟ ನಡೀತಾ ಇದೆ. ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ, ಎಲ್ಲ MLAಗಳು ಕೂಡ ಬರಬೇಕು. ಈಗಾಗಲೇ ಅನೇಕ ಕ್ಷೇತ್ರಗಳಲ್ಲಿ ಎಲ್ಲ ಪಾದಯಾತ್ರೆ ಕೂಡ ಮಾಡಿದ್ದಾರೆ. ಯಾವುದಾದ್ರು ಉಳ್ಕೊಂಡಿದೆ ಪಾದಯಾತ್ರೆ ಅಲ್ಲೂ ಕೂಡ ನಾವು ಮುಂದುವರಿಸ್ತೇವೆ, ನಿರಂತರವಾಗಿ ಮುಂದುವರಿಸ್ತೇವೆ. ಸೊ ಜೊತೆಗೆ ನಾನು ಬೆಂಗಳೂರು ಸಿಟಿ ಎಲ್ಲ ರಿವ್ಯೂ ಮಾಡಿದ್ದೀನಿ. ಎಲ್ಲ ಏನು ರೋಡ್ ವರ್ಕ್ಸ್ ಇದೆ, 5,000 ಕೋಟಿ ವೆಚ್ಚದ ರೋಡ್ ಕೆಲಸ ಮಾರ್ಚ್ ಏಪ್ರಿಲಲ್ಲಿ ಎಲ್ಲ ಮುಗಿಬೇಕು ಅಂತ ಹೇಳಿದ್ವಿ. ಮಾರ್ಚಲ್ಲಿ ಶುರುವಾಗಬೇಕು, ಏಪ್ರಿಲಲ್ಲಿ ಮಳೆ ಬರೋಕ್ಕಿಂತ ಮುಂಚಿತವಾಗಿ ಎಲ್ಲ ಶುರುವಾಗಬೇಕು ಅಂತ ಹೇಳಿದ್ವಿ. ಜೊತೆಗೆ ಬೆಂಗಳೂರು ಸುತ್ತಮುತ್ತ ಒಂದು 40 ಕಿಲೋಮೀಟರ್ ಒಳಗಡೆ ಯಾರು ಜಮೀನು ಕೊಡೋದಿದ್ರೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.